Hi children, welcome to RV Navodaya Coaching Center. So, ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಓಲ್ಡ್ ಕ್ವೆಶ್ಚನ್ ಪೇಪರ್ಸ್ ಅಲ್ಲಿ ಬಂದಿರುವಂತ ಕೆಲವೊಂದು ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ದ ಫಸ್ಟ್ ಕ್ವೆಶ್ಚನ್ HCF ಆಫ್ 5/6, 10/2, 30/3 and 20/10 is ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರುವಂತ ಸಂಖ್ಯೆಗಳ ಮಾಸಾಹ ಕಂಡು ಹಿಡೀರಿ ಅಂತ ಕೇಳಿದ್ದಾರೆ. HCF ಅನ್ನ ಕಂಡುಹಿಡಿದ್ದಾರೆ. ಸೊ ಈ ತರ ಕೊಟ್ಟಾಗ ನಾವೇನು ಮಾಡಬೇಕಪ್ಪ ಅಂದ್ರೆ ಫಾರ್ಮುಲಾನ ಯೂಸ್ ಮಾಡ್ತೀವಿ. ದ HCF ಈಕ್ವಲ್ ಟು HCF of numerator by LCM of denominator. LCM of denominator ಅಂತ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ನ್ಯೂಮರೇಟರ್ ಅಂದರೆ ಅಂಶ, ಮೇಲ್ಗಡೆ ಇರುವಂಥ ಸಂಖ್ಯೆಗಳಿಗೆ ನಾವು ನ್ಯೂಮರೇಟರ್ ಅಂತ ಕರಿತೀವಿ. ಸೊ ಡಿನೋಮಿನೇಟರ್ ಅಂದರೆ ಛೇದ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಕೆಳಗಡೆ ಇರುವಂಥ ಸಂಖ್ಯೆಗಳಿಗೆ ಛೇದ ಅಂತ, ಡಿನೋಮಿನೇಟರ್ ಅಂತ ಕರಿತೀವಿ. ಸೊ ನಾವಿಲ್ಲಿ HCF ಅನ್ನು ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಅಂಶಗಳಿಗೆ ಮಾಸಾಹವನ್ನು ಕಂಡುಹಿಡಿಬೇಕು, ಛೇದಗಳಿಗೆ ಲಾಸಾಹವನ್ನು ಕಂಡುಹಿಡಿಬೇಕು. ಸೊ ಯಾವ್ದ್ಯಾವ್ದು ಅಂಶಗಳಿದೆ? ಸೊ 5/6, 10/2, 30/3, 20/10 ಇದೆ. ಸೊ ಇಲ್ಲಿ HCF ಕಂಡುಹಿಡಿತೀನಿ. ಫಸ್ಟ್ HCF ಆಫ್ ನ್ಯೂಮರೇಟರ್. ಸೊ 5, 10, 30, 20. These are the numerator. So I will find HCF. 5 ones are 5, 5 twos are 10, 5 6 are 30, 5 4s are 20. Okay. So ಇಲ್ಲಿ 1 ಇದೆ, 2 ಇದೆ, 6 ಇದೆ, 4 ಇದೆ. ಈ 4 ನಂಬರು ಯಾವುದೇ ಒಂದು ನಂಬರಿಂದ ಡಿವೈಡ್ ಆಗಲ್ಲ. ಸೊ ಹಾಗಾಗಿ HCF ನಾನು ಇಲ್ಲೇ ಎಂಡ್ ಮಾಡ್ತಿದ್ದಿ. ದ HCF ಈಕ್ವಲ್ ಟು 5 ಬಂತು. ದ 5 ಈಸ್ ಅ HCF. ನೆಕ್ಸ್ಟ್ LCM ಆಫ್ ಡಿನೋಮಿನೇಟರ್. ಸೊ ಛೇದಗಳಿಗೆ ಲಾಸಾಹವನ್ನು ಕಂಡುಹಿಡಿಬೇಕು. ಸೊ ಛೇದಗಳಿದೆ 6, 2, 3, 10. ಸೊ ಲಾಸಾಹವನ್ನು ಕಂಡುಹಿಡಿತಾ ಇದ್ದೀನಿ. LCM ಅನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. 2 3s are 6, 2 1s are 2. ಸೊ 3 ಡಿವೈಡ್ ಆಗಲ್ಲ, ಆ್ಯಸ್ ಇಟ್ ಈಸ್ 3 ಹಾಗೆ ಬರ್ಕೋತೀನಿ. 2 5s are 10. ನೆಕ್ಸ್ಟ್ 3 ತಗೋತಾ ಇದ್ದೀನಿ. 3 1s are 3, 1 ಆ್ಯಸ್ ಇಟ್ ಈಸ್. 3 1s are 3, 5 ಆ್ಯಸ್ ಇಟ್ ಈಸ್. ಸೊ ನವ್ ಯು ಫೈಂಡ್ ದ LCM. 2 ಇಂಟು 3 ಇಂಟು 5. 2 3s are 6, 6 5s are 30. ಸೊ ಹಾಗಾದರೆ ನಮ್ಗೆ ಏನು ಆನ್ಸರ್ ಬಂತು? ದ HCF ಆಫ್ ನ್ಯೂಮರೇಟರ್ ಈಸ್ 5, LCM ಆಫ್ ಡಿನೋಮಿನೇಟರ್ ಈಸ್ 30. ಸೊ 5/30 ಈಸ್ ದ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. 30/5, 5/30, 6/5, 8/9 ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ಆನ್ಸರ್ ಏನು ಸಿಕ್ಕಿದೆ? 5/30. ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫ್ರ್ಯಾಕ್ಷನ್ಸ್ ಕೊಟ್ಟಾಗ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ. ದ HCF ಆಫ್ ನ್ಯೂಮರೇಟರ್ ಆ್ಯಂಡ್ LCM ಆಫ್ ಡಿನೋಮಿನೇಟರ್. ಸೊ ಅಂಶಗಳಿಗೆ ಮಾಸಾಹವನ್ನು ಕಂಡುಹಿಡಿತೀವಿ, ಛೇದಗಳಿಗೆ ಲಾಸಾಹವನ್ನು ಕಂಡುಹಿಡಿತೀವಿ. ಇನ್ ಕೇಸ್ ಇನ್ ಕ್ವಶನಲ್ಲಿ ಏನಾದರೂ LCM ಅನ್ನು ಫೈಂಡ್ ಮಾಡಿ ಅಂತ ಕೊಟ್ಟಾಗ ಇದೇ ಫಾರ್ಮುಲಾ ನಾವೇನು ಮಾಡ್ತೀವಿ? ಉಲ್ಟಾ ಮಾಡ್ಕೋತೀವಿ. ಸೊ LCM ಆಫ್ ನ್ಯೂಮರೇಟರ್, HCF ಆಫ್ ಡಿನೋಮಿನೇಟರ್. ಇಲ್ಲಿ ಏನು ಕಂಡುಹಿಡಿಯೋದಕ್ಕೆ ಕೊಟ್ಟಿರ್ತಾರೋ ಅದನ್ನು ನಾವು ನ್ಯೂಮರೇಟರಲ್ಲಿ ಬರ್ಕೋತೀವಿ. ಸೊ ಇನ್ನು ಉಳಿದಿರೋಂಥ LCM ಅಥವಾ HCF ಅನ್ನು ಡಿನೋಮಿನೇಟರಲ್ಲಿ ಬರ್ಕೋತೀವಿ. ಸೊ ಫ್ರ್ಯಾಕ್ಷನ್ಸನ್ನು ಕೊಟ್ಟು LCM ಮತ್ತು HCF ಫೈಂಡ್ ಔಟ್ ಮಾಡಿ ಅಂತಂದರೆ ಈ ಫಾರ್ಮುಲಾಸ್ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನಿದೆ ನೋಡಿ ಇಲ್ಲಿ. ಸಿಂಪ್ಲಿಫೈ 5 1/3 ಮೈನಸ್ ಸ್ಕ್ವೇರ್ ಬ್ರಾಕೆಟ್ 4 1/3 ಮೈನಸ್ ರೌಂಡ್ ಬ್ರಾಕೆಟ್ 2 1/3 ಮೈನಸ್ 1/3 ರೌಂಡ್ ಬ್ರಾಕೆಟ್ ಕ್ಲೋಸ್ ಆ್ಯಂಡ್ ಸ್ಕ್ವೇರ್ ಬ್ರಾಕೆಟ್ ಕ್ಲೋಸ್. ಇಲ್ಲಿ ನೋಡಿ, ಇಲ್ಲಿ ಒಂದು ಐಫನ್ ಇದೆ. ಸೊ ಇದನ್ನು ನಾವು ಲೈನ್ ಬಾರ್ ಅಂತ ಕರಿತೀವಿ, ಐಫನ್ ಅಂತ ಕರಿತೀವಿ. ಸೊ ಇಲ್ಲಿ ಸಿಂಪ್ಲಿಫಿಕೇಷನನ್ನು ಕೊಟ್ಟಿದ್ದಾರೆ, ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು? ಬೋಡ್ಮಸ್ ರೂಲನ್ನು ಅಪ್ಲೈ ಮಾಡ್ತೀವಿ. ಸೊ ಬೋಡ್ಮಸ್ ರೂಲ್ ನಿಮಗಾಗಲೇ ಗೊತ್ತಿದೆ. ಸೊ BODMAS ಈ ರೂಲ್ಸನ್ನು ಅಪ್ಲೈ ಮಾಡ್ತೀವಿ. ಬೋಡ್ಮಸ್ ರೂಲನ್ನು ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಸೊ ಇದ್ರ ಪ್ರಕಾರ ನಾನು ರಿಮೂವ್ ಮಾಡ್ತಾ ಹೋಗ್ತೀನಿ, ಸಿಂಪ್ಲಿಫಿಕೇಷನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಫಸ್ಟಲ್ಲಿ ಬ್ರಾಕೆಟ್ ಕೊಟ್ಟಿದ್ದಾರೆ. ಸೊ ಬ್ರಾಕೆಟ್ ಬಂದಾಗ ಏನನ್ನು ಅಪ್ಲೈ ಮಾಡ್ತೀವಪ್ಪ ಅಂದರೆ ಫಸ್ಟು
ಲೈನ್ ಬಾರ್ ಬಂದರೆ ರಿಮೂವ್ ಮಾಡ್ಕೋಬೇಕು. ನೆಕ್ಸ್ಟ್ ರೌಂಡ್ ಬ್ರಾಕೆಟ್, ನೆಕ್ಸ್ಟ್ ಫ್ಲವರ್ ಬ್ರಾಕೆಟ್ ಆ್ಯಂಡ್ ನೆಕ್ಸ್ಟ್ ಸ್ಕ್ವೇರ್ ಬ್ರಾಕೆಟ್ ರಿಮೂವ್ ಮಾಡ್ತೀನಿ. ಓಕೆನಾ? ಸೊ ಇದ್ರ ಪ್ರಕಾರ ನಾನು ಈ ಕ್ವಶನನ್ನು ಸಾಲ್ವ್ ಮಾಡ್ತೀನಿ. ಸೊ ಫಸ್ಟ್ ನೋಡ್ಕೊಳ್ಳಿ, ಇಲ್ಲಿ 5 1/3 4 1/3 ಅಂತ ಇದೆ. ಮಿಕ್ಸ್ಡ್ ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಯಾವುದೇ ಕ್ವಶನನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಸಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಫಸ್ಟ್ ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ ಇಂಪ್ರಾಪರ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು 5 3s 15, 15 + 1 16, 16/3 ಮೈನಸ್ ಸ್ಕ್ವೇರ್ ಬ್ರಾಕೆಟ್ 4 3s 12, 12 + 1 13, 13/3 ಮೈನಸ್ ರೌಂಡ್ ಬ್ರಾಕೆಟ್ 2 3s 6, 6 + 1 7, 7/3 minus 1/3 round bracket close and square bracket close the line bar. ಸೊ ಫಸ್ಟ್ ನಾನು ಹೇಳಿದೆ ಬೋರ್ಡ್ಮಸ್ ರೂಲಲ್ಲಿ ಲೈನ್ ಬಾರ್ ಬಂದರೆ ಐಫನ್ ಬಂದರೆ ಅದನ್ನು ಫಸ್ಟು ಕ್ಲಿಯರ್ ಮಾಡ್ಕೋಬೇಕು. ಸೊ ಸೇಮ್ ಹ್ಯಾಸ್ ಇಟ್ ಈಸ್ ಬರ್ಕೋತಾ ಇದ್ದೀನಿ. 16/3 ಮೈನಸ್ 13/3 ಮೈನಸ್ ಇಲ್ಲಿದೆ ಐಫನ್ ಇದೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸಬ್ಟ್ರಾಕ್ಷನ್ ಸಿಂಬಲನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರ್ಯಾಕ್ಷನ್ ಸಬ್ಟ್ರಾಕ್ಷನ್ ಮಾಡಬೇಕು. ಸೊ ಇಲ್ಲಿ ಡಿಫ್ರೆಂಟ್ ಡಿನೋಮಿನೇಟರ್ ಕೊಟ್ಟಿಲ್ಲ, ಸೇಮ್ ಡಿನೋಮಿನೇಟರ್ ಕೊಟ್ಟಿರೋದ್ರಿಂದ ನಾವೇನು ಮಾಡ್ತೀವಿ, ಡೈರೆಕ್ಟ್ ಸಬ್ಟ್ರಾಕ್ಷನ್ ಮಾಡ್ತೀವಿ. ಸೊ ನಾನು ಡಿನೋಮಿನೇಟರ್ ಹಾಗೆ ಬರ್ಕೋತಿದ್ದೀನಿ 3. ಸೊ 7 - 1 6. ಸೊ ಐಫನ್ ರಿಮೂವ್ ಆಯಿತು ಮತ್ತು ರೌಂಡ್ ಬ್ರಾಕೆಟ್ ರಿಮೂವ್ ಆಯಿತು. ನೆಕ್ಸ್ಟ್ ಇವಾಗ ನಾನು ಸ್ಕ್ವೇರ್ ಬ್ರಾಕೆಟನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ. 16/3 ಮೈನಸ್, ಅಬ್ಸರ್ವ್ ಮಾಡಿ ಇಲ್ಲೂ ಸೇಮ್ ಡಿನೋಮಿನೇಟರೇ ಕೊಟ್ಟಿದ್ದಾರೆ. ಸೇಮ್ ಡಿನೋಮಿನೇಟರ್ ಕೊಟ್ಟಾಗ ನಾವೇನು ಎಲ್ ಸಿ ಎಮ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಸಬ್ಟ್ರಾಕ್ಷನ್ ಮತ್ತು ಅಡಿಷನ್ ಮಾಡ್ತೀವಿ. ಸೊ ಸೇಮ್ ಹಾಗೆ ಬರ್ಕೋತಾ ಇದ್ದೀನಿ ಡಿನೋಮಿನೇಟರಲ್ಲಿ 3ನ. 13 - 6, 13 - 6 7. ಓಕೆ, ನೆಕ್ಸ್ಟ್ ಸಿಂಬಲ್ ಸಬ್ಟ್ರಾಕ್ಷನ್ ಸಿಂಬಲ್ ಇದೆ. ದ ನೆಕ್ಸ್ಟ್ ಆಲ್ಸೋ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಏನಿದೆ, ಡಿನೋಮಿನೇಟರ್ ಸೇಮ್ ಇದೆ. ಸೊ ಡಿನೋಮಿನೇಟರ್ ಸೇಮ್ ಇದ್ದಾಗ ಹಾಗೆ ಬರ್ಕೋಬೇಕು, ನ್ಯೂಮರೇಟರ್ ಮಾತ್ರ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. 16 - 7 9. ಸೊ ಇಲ್ಲಿ 9/3 ಬಂದಿದೆ. ನಮಗೆ ಆನ್ಸರ್ ಏನು ಸಿಕ್ಕಿದೆ, 9/3 ಬಂದಿದೆ. ಆಪ್ಷನಲ್ಲಿ 9/3 ಇಲ್ಲ. ಅವಾಗ ಏನು ಮಾಡಬೇಕು, ಆಪ್ಷನಲ್ಲಿ ಕೊಟ್ಟಿಲ್ಲ ಅಂತಂದಾಗ ಆ ಒಂದು ಬಂದಿರೋಂಥ ಆನ್ಸರನ್ನು ಸಿಂಪ್ಲಿಫೈ ಮಾಡಬೇಕು. ಮತ್ತೆ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಸೊ 9/3, 3 1s 3, 3 3s 9. ಸೊ ದ ಆನ್ಸರ್ ಈಸ್ 3. ಚೆಕ್ ಮಾಡಿ ಈಗ ಆಪ್ಷನಲ್ಲಿ 3 ಇದೆಯಾ ಅಂತ. ಆಪ್ಷನ್ ಎ 4 ಇದೆ, ಆಪ್ಷನ್ ಬಿ 8 ಇದೆ, ಆಪ್ಷನ್ ಸಿ 3 ಇದೆ, ಆಪ್ಷನ್ ಡಿ 7/4 ಇದೆ. ಸೊ ನಮಗೆ ಬಂದಿರೋ ಆನ್ಸರ್ ಏನಿದೆ, 3 ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್. √4356 ಇಂಟು √400 ಪ್ಲಸ್ √100 ಮೈನಸ್ √36 ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ನಾವಿವಾಗ ಇದಷ್ಟು ಇಲ್ಲಿ ಕೊಟ್ಟಿರುವಂಥ ಆಪ್ರೇಷನ್ಸನ್ನು ಮಾಡಬೇಕು. ಇಲ್ಲಿ ಮಲ್ಟಿಪ್ಲಿಕೇಶನ್ ಕೊಟ್ಟಿದ್ದಾರೆ, ಇಲ್ಲಿ ಅಡಿಷನ್ ಕೊಟ್ಟಿದ್ದಾರೆ, ಇಲ್ಲಿ ಸಬ್ಟ್ರಾಕ್ಷನ್ ಕೊಟ್ಟಿದ್ದಾರೆ. ಟೋಟಲ್ ಮಾಡಿದಾಗ ಏನು ಆನ್ಸರ್ ಬರುತ್ತೆ ಅನ್ನೋದನ್ನು ಕಂಡುಹಿಡಿಬೇಕು. ಫಸ್ಟ್ ಇಲ್ಲಿ ಕ್ವಶನಲ್ಲಿ ಏನಿದೆ, ಸ್ಕ್ವಯರ್ ರೂಟ್ ಇದೆ. ಸ್ಕ್ವಯರ್ ರೂಟ್ ಕೊಟ್ಟಾಗ ನಾವೇನು ಮಾಡಬೇಕು, ಸ್ಕ್ವಯರ್ ನಂಬರ್ಸನ್ನು ಕಂಡುಹಿಡಿಬೇಕು, ವರ್ಗ ಸಂಖ್ಯೆಗಳನ್ನು ಕಂಡುಹಿಡ್ಕೋಬೇಕು. ಸೊ ವರ್ಗ ಸಂಖ್ಯೆಗಳನ್ನು ನೀವು ಯಾವ ರೀತಿ ಕಂಡುಹಿಡಿತೀರಾ ಅಂತ ನಿಮ್ಗಾಗಲೇ ಗೊತ್ತಿದೆ. ಸೊ ನಾನು ಮತ್ತೆ ಒಂದು ನಂಬರ್ಗೆ ತೋರಿಸ್ತೀನಿ ಯಾವ ಥರ ವರ್ಗ ಸಂಖ್ಯೆ ಕಂಡುಹಿಡಿಯೋದು ಸ್ಕ್ವೇರ್ ನಂಬರ್ಸನ್ನು. 2 ಮೆಥಡಲ್ಲಿ ನಾವು ಸ್ಕ್ವೇರ್ ನಂಬರ್ಸನ್ನು ಕಂಡುಹಿಡಿತೀವಿ. ಒಂದು ಡಿವಿಷನ್ ಮೆಥಡು, ಮತ್ತೊಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು. 2 ಮೆಥಡ್ನ ಮೂಲಕ ಸ್ಕ್ವೇರ್ ನಂಬರ್ಸನ್ನು ಕಂಡುಹಿಡಿತೀವಿ. ದ ಫಸ್ಟ್ ಕ್ವಶನ್ ಏನಿದೆ, √4356 ಇದೆ. ದ ಫಸ್ಟ್ ನಾನು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡನ್ನು ಯೂಸ್ ಮಾಡ್ತಾ ಇದ್ದೀನಿ. 4356, 2 2s 4, 2 1s 2, 2 7s 14, 2 8s 16. Next 2 1s 2, 2 0s 0, 2 8s 16, 2 9s 18. ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ 9 ಬಂದಿದೆ. ಸೊ 2 ಇಂದ ಡಿವೈಡ್ ಆಗಲ್ಲ, 3 ತಗೋತಾ ಇದ್ದೀನಿ. 3 3s 9, 1 ರಿಮೈನಿಂಗ್. 3 6s 18, 3 3s 9. ನೆಕ್ಸ್ಟ್ 3 1s 3, 3 2s 6, 3 1s 3. ನೆಕ್ಸ್ಟ್ 11 11s 121.
ಸೊ ನೆಕ್ಸ್ಟ್ ನಾವೇನು ಮಾಡ್ಕೋತೀವಿ, ಇಲ್ಲಿ ಪೇರ್ ಮಾಡ್ಕೋತೀನಿ, 2 ಪೇರ್ ಮಾಡ್ಕೋತೀನಿ ಸ್ಕ್ವೇರ್ ನಂಬರ್ಸ್ ಕಂಡುಹಿಡಬೇಕಾದ್ರೆ. ಸೊ 2 × 3 × 11 ಆಯಿತು. ಸೊ 2 3s are 6, 6 11s are 66. ಸೊ 4356ಗೆ ಸ್ಕ್ವೇರ್ ನಂಬರ್ಸ್ ಏನು ಬಂತು, 66 ಬಂತು. ಸೊ ನಾನು ಇದನ್ನೇ ಡಿವಿಷನ್ ಮೆಥಡಲ್ಲಿ ಮಾಡ್ಕೋತೀನಿ ಅಂತಂದರೆ ಏನು ಮಾಡ್ತೀನಪ್ಪ ಅಂದರೆ 4356. ಇಲ್ಲಿ ನಾವೇನು ಮಾಡ್ಕೋತೀವಿ, ಪೇರ್ ಮಾಡ್ಕೋಬೇಕು ನಂಬರ್ಸ್ಗಳನ್ನು. 2 ಪೇರ್, ಒಂದೊಂದು ಪೇರು ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾರ್ಮಲ್ ನಂಬರ್ಸನ್ನು ತೊಗೋಬಾರ್ದು. 1 2s are 2, 2 3s are 6 ಆ ಥರ ತೊಗೋಬಾರ್ದು. ಇಲ್ಲಿ ಯಾವಾಗಲೂ ನಾವು ಸ್ಕ್ವೇರ್ ನಂಬರ್ಸನ್ನೇ ತೊಗೋಬೇಕು. 2 2s are 4, 3 3s are 6, 4 4s are 16 ಅದೇ ಥರ ತೊಗೋಬೇಕು. ಸೊ ನಾನು ಇಲ್ಲೇನು ಮಾಡ್ತಾ ಇದ್ದೀನಿ, 6 ತೊಗೋತಾ ಇದ್ದೀನಿ. 6 6 are 36, 6 6 are 36. ಸೊ 43ನಲ್ಲಿ 36ಅನ್ನು ಲೆಸ್ ಮಾಡಿದ್ರೆ ಏನಾಗುತ್ತೆ, 7 ರಿಮೈನಿಂಗ್ ಉಳಿತು. ಸೊ ನೆಕ್ಸ್ಟ್ ಒಂದು ನಾರ್ಮಲ್ ಡಿವಿಷನಲ್ಲಿ ನಾವೇನು ಮಾಡ್ತೀವಿ, ಒಂದೊಂದೇ ನಂಬರ್ಸನ್ನು ಕೆಳಗಡೆ ಇಳಿಸ್ಕೋತೀವಿ. ಬಟ್ ಇದರಲ್ಲಿ ಏನು ಮಾಡ್ತೀವಿ, ಫುಲ್ ಪೇರ್ ಮಾಡಿರ್ತೀವಲ್ಲ, ಆ ಪೇರಿಂಗ್ ನಂಬರ್ಸನ್ನು ಫುಲ್ ಡೌನ್ ತೊಗೋಬೇಕು. ಸೊ 756 ಆಯಿತು. ನೆಕ್ಸ್ಟ್ ಇಲ್ಲಿರೋ ನಂಬರನ್ನು ಆ್ಯಡ್ ಮಾಡ್ಕೋಬೇಕು, +6, 6 + 6 12 ಆಯಿತು. ನೆಕ್ಸ್ಟ್ ಮತ್ತೆ ನಾನು 6 ತೊಗೋತಾ ಇದ್ದೀನಿ. ಸೊ 126 6 756. ಸೊ ದ ರಿಮೈನಿಂಗು 0 ಬಂತು. ನಮಗೆ ಸ್ಕ್ವೇರ್ ನಂಬರ್ ಏನು ಬಂತು, 66 ಬಂತು. ಸೊ ಈ ರೀತಿಯಾಗಿ ನಾವು ಸ್ಕ್ವೇರ್ ನಂಬರ್ಸನ್ನು ಫೈಂಡ್ ಔಟ್ ಮಾಡ್ತೀವಿ. ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡು, ನೆಕ್ಸ್ಟ್ ಮೆಥಡ್ ಈಸ್ ಅ ಡಿವಿಷನ್ ಮೆಥಡ್. ಯಾವುದಾದ್ರೂ ಒಂದು ಮೆಥಡ್ ಮೂಲಕ ನೀವು ಸ್ಕ್ವೇರ್ ನಂಬರ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ನಮಗೀಗ 4356ಗೆ ಸ್ಕ್ವೇರ್ ನಂಬರ್ಸ್ ಏನು ಅಂತ ಗೊತ್ತಾಗಿದೆ. 66 ಇಂಟು ದ 400 ಸ್ಕ್ವೇರ್ ನಂಬರು 20. ಸೊ 20 20s are 400 ಪ್ಲಸ್ 100 ಏನು ಬರುತ್ತೆ, 10 10s are 100 ಮೈನಸ್ 6 6s are 36. ಎಲ್ಲಾದ್ರದ್ದು ಸ್ಕ್ವೇರ್ ನಂಬರ್ಸನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಆಪರೇಷನ್ಸ್ ಪ್ರಕಾರ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಇದೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 66 ಇಂಟು 20 ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 0 0 2 6s are 12, 2 1 ಕ್ಯಾರಿ, 2 6s are 12, 12 + 1 13, 0 2 3 1. The answer 1320 ಪ್ಲಸ್ 10 ಮೈನಸ್ 6 ಬಂದಿದೆ. ಸೊ ನೆಕ್ಸ್ಟ್ 1320 ಪ್ಲಸ್ 10 1330 ಮೈನಸ್ 6. ದ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತಾ ಇದ್ದೀನಿ, ನಾನು ಸಬ್ಟ್ರಾಕ್ಷನ್ ಮಾಡ್ತಾ ಇದ್ದೀನಿ. ಸೊ 30ನಲ್ಲಿ 6ಅನ್ನು ಲೆಸ್ ಮಾಡಿದ್ರೆ ಏನು ಬರುತ್ತೆ, 1324 ಬಂತು ಆನ್ಸರು. ದ ಆನ್ಸರ್ ಈಸ್ 1324. ಸೊ ಆಪ್ಷನ್ಸ್ ಹೀಗಿದೆ. ಆಪ್ಷನ್ ಎ 1320, 1344, 1324, 1325. ಸೊ ನಮಗೆ ಸಿಕ್ಕಿರೋ ಆನ್ಸರ್ ಏನಿದೆ, 1324. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್, what will be the simple interest on 2000 at the rate of 1/2% per annum for 1/2 year? ಸೊ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್, ಸರಳ ಬಡ್ಡಿಯನ್ನು ಕಂಡುಹಿಡಿಯೋದಕ್ಕೆ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR/100. PTR/100. ಸೊ P means principal, T time, R means rate. ಸೊ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ, ವಾಟ್ ವಿಲ್ ಬಿ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000, ದ ಪ್ರಿನ್ಸಿಪಲ್, ದ P ಈಕ್ವಲ್ ಟು 2000 ಅಟ್ ದ ರೇಟ್ ಆಫ್, ದ ರೇಟ್ ಈಸ್ 1/2 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಿಕ್ಸ್ಡ್ ಫ್ರಾಕ್ಷನಲ್ಲಿದೆ, ಅದನ್ನು ನಾನು ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. 2 2s are 4, 4 + 1 5, 5/2. ನೆಕ್ಸ್ಟ್ ಟೈಮ್, ದ ಟೈಮ್ ಆಲ್ಸೋ 1/2 ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ಮಿಕ್ಸ್ಡ್ ಫ್ರಾಕ್ಷನಲ್ಲೇ ಕೊಟ್ಟಿದ್ದಾರೆ. ಸೊ ನಾನು ಇಂಪ್ರಾಪರ್ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡ್ಕೋತಾ ಇದ್ದೀನಿ. 1 2s are 2, 2 + 1 3, 3/2. ಸೊ ದ ಫಾರ್ಮುಲಾ ಪ್ರಕಾರ ಅರೇಂಜ್ ಮಾಡ್ಕೊಳ್ಳೋಣ ಈಗ. ದ P ಈಕ್ವಲ್ ಟು 2000 ಇಂಟು ದ ಟೈಮ್
5. ಸೊ ಇಂಟು ಟೈಮ್ ಈಸ್ 3. ಸೊ ನ್ಯೂಮರೇಟರಲ್ಲಿ ಇರೋದನ್ನು ನ್ಯೂಮರೇಟರಲ್ಲೇ ಬರ್ಕೋತಾ ಇದ್ದೀನಿ. 100 ಇಂಟು 5/2 ಇದೆ, ನ್ಯೂಮರೇಟರಲ್ಲಿ 2 ಇದೆ, 2 ಬರಿತಾ ಇದ್ದೀನಿ. ಸೊ ಇಯರ್ ಆಲ್ಸೋ ಟೈಮ್ ದ ನ್ಯೂಮರೇಟರಲ್ಲಿ 2 ಇದೆ, 2 ಬರಿತಾ ಇದ್ದೀನಿ. ನೆಕ್ಸ್ಟ್ ಸಿಂಪ್ಲಿಫೈ. ಸೊ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀನಿ. ಸಿ 2 0 2 0 ಕ್ಯಾನ್ಸಲ್ ಮಾಡಿಕೊಂಡೆ. ಇನ್ ಕೇಸ್ ಬಿಟ್ವೀನಲ್ಲಿ 2 zeros ಬರುತ್ತೆ. ಫಾರ್ ಎಕ್ಸಾಂಪಲ್ 2002/100 ಅಂತ ಇರುತ್ತೆ. ಈ 20 ಈ 20 ಕ್ಯಾನ್ಸಲ್, ಈ ಥರ ಕ್ಯಾನ್ಸಲ್ ಮಾಡ್ಕೋಬಾರ್ದು. ದಿಸ್ ಇಸ್ ದ ರಾಂಗ್ ಸ್ಟೆಪ್. ಸೊ ಎಂಡಿಂಗ್ಸಲ್ಲಿ ಝೀರೋಸ್ ಇದ್ದಾಗ ಮಾತ್ರ ಕ್ಯಾನ್ಸಲ್ ಮಾಡ್ಕೋತೀವಿ. ಸೊ 0 0 ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಇದೆ, 2 1s are 2, 2 10s are 20. ಅಗೇನ್ ಇಲ್ಲಿ 2 ಇದೆ, 2 1s are 2, 2 5s are 10 ಆಯಿತು. ಸೊ ಉಳಿದಿರೋ ನಂಬರ್ಸ್ ಏನಿದೆ 5 5 3 ಇದೆ. ಸೊ 5 5s are 25, 25 3s are 75. What's the simple interest? The SI equal to 75. ಆಪ್ಷನ್ಸಲ್ಲಿ ಆಪ್ಷನ್ ಎ ನಲ್ಲೇ 75 ಇದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಕೇಸ್ ನೋಡಿ ಇಲ್ಲಿ 1/2 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಯರ್ಸಲ್ಲಿ 1/2 1/2 ಅಂದರೆ ಹಾಫ್ ಇಯರ್. ಓಕೆ, 1 year ಈಕ್ವಲ್ ಟು 12 months, ಹಾಫ್ ಇಯರ್ ಈಕ್ವಲ್ ಟು 6 months. ಸೊ ನಾವು ಮಂತ್ಸಲ್ಲೂ ಬೇಕಾದರೂ ಮಾಡ್ಕೋಬೋದು. ಯಾವ ಥರ ಅಪ್ಪ ಅಂತಂದರೆ 2000 ಪ್ರಿನ್ಸಿಪಲ್ ಇದೆ ಇಂಟು 5/2 ರೇಟ್ ಇದೆ ಇಂಟು 18 months ಅಂತ ಕನ್ಸಿಡರ್ ಮಾಡ್ತೀನಿ 1.5 yearಗೆ. ಸೊ 100 ಇಂಟು 2 ಇಂಟು 12. ಇಲ್ಲಿ 12 ಏನಕ್ಕೆ ಬರುತ್ತೆ ಅಂತ ಗೊತ್ತಾಗ್ತಿದೆ. ಅದನ್ನು ನಾನು ಮಂತ್ಸಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೆ. ಇಯರ್ಸಿಗೆ ನಾನು ಇದೇ ಥರ ಕನ್ವರ್ಟ್ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಇನ್ ಕೇಸ್ ನಾನು ಇಲ್ಲಿ 1.5 year ಅದನ್ನು ಮಂತ್ಸಿಗೆ ಕನ್ವರ್ಟ್ ಮಾಡಿದ್ರು ಸೇಮ್ ಆನ್ಸರೇ ಬರುತ್ತೆ. ಸೊ 0 0 ಕ್ಯಾನ್ಸಲ್ ಮಾಡ್ಕೋತಾ ಇದ್ದೀನಿ. 2 1s are 2, 2 10s are 20. ಓಕೆ, ನೆಕ್ಸ್ಟ್ ಇಲ್ಲಿ 6 ಇದೆ. ಸೊ 2 6s are 12, 2 5s are 10 ಆಯಿತು. ಇಲ್ಲಿ 6 ಉಳ್ಕೊತು. 6 1s are 6, 6 3s are 18 ಆಯಿತು. ಸೇಮ್ 5 ಇದೆ, 5 ಇದೆ, 3 ಇದೆ, 5 5s are 25, 25 3s are 75. ಸೇಮ್ ಆನ್ಸರೇ ಬಂತು. ಸೊ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಮಂತ್ಸಿಗೆ ಕನ್ವರ್ಟ್ ಮಾಡ್ಕೊಂಡಾಗ ಬೈ 12 ಬರ್ಕೋಬೇಕು. ಇಯರ್ಸಿಗೆ ಕನ್ವರ್ಟ್ ಮಾಡಿದಾಗ ನಾವು ಬೈ 100 ಅಷ್ಟೇ ಬರ್ಕೊತೀವಿ. ಸೊ ಇನ್ ಕೇಸ್ ಡೇಸಿಗೆ ಕನ್ವರ್ಟ್ ಮಾಡಿದಾಗ 365 ನ್ಯೂಮರೇಟರಲ್ಲಿ ಬರಿಬೇಕು. ಸೊ ನೆಕ್ಸ್ಟ್ ಕ್ವಶನ್. ದ ಸೈಡ್ ಆಫ್ ಅ ಸ್ಕ್ವೇರ್ ಟೈಲ್ ಈಸ್ 10 centimeter. How many such tiles are required for the wall which 5 meter in length and 9.5 meter in height? ಸೊ ಏನು ಕ್ವಶನ್ ಕೊಟ್ಟಿದ್ದಾರೆ ಇಲ್ಲಿ? ಚದರ ಟೈಲ್ಸ್ನ ಬದಿ 10 centimeter ಇದೆ. ಸೊ 5 ಮೀಟರ್ ಉದ್ದ ಮತ್ತು 9.5 ಮೀಟರ್ ಎತ್ತರ ಇರುವ ಗೋಡೆಗೆ ಎಷ್ಟು ಟೈಲ್ಸ್ನ ಅಗತ್ಯವಿದೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಲ್ಸನ್ನು ಹಾಕಬೇಕು ಒಂದು ವಾಲ್ಗೆ. ಸೊ ವಾಲ್ನ ಮೆಷರ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಟೈಲ್ಸ್ನ ಮೆಷರ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಈ ಥರ ಕೊಟ್ಟಾಗ ನಾವೇನು ಮಾಡಬೇಕು? ಫಸ್ಟು ದ ಏರಿಯಾ ಆಫ್ ದ ವಾಲ್ ಮೆಷರನ್ನು ಕಂಡುಹಿಡಬೇಕು. ದ ಏರಿಯಾ ಆಫ್ ದ ವಾಲ್, ದ ಫಸ್ಟ್ ಏರಿಯಾ ಆಫ್ ವಾಲ್ ಈಕ್ವಲ್ ಟು, ಇಲ್ಲೇನು ಕೊಟ್ಟಿದ್ದಾರೆ? ಲೆಂತ್ ಕೊಟ್ಟಿದ್ದಾರೆ ಮತ್ತು ಹೈಟ್ ಕೊಟ್ಟಿದ್ದಾರೆ. ಸೊ L ಇಂಟು H ಫೈಂಡ್ ಔಟ್ ಮಾಡ್ಕೋತೀನಿ. ಸೊ ಅದಕ್ಕೂ ಮುಂಚೆ ನೀವು ಅಬ್ಸರ್ವ್ ಮಾಡಿ, ದ ಟೈಲ್ಸ್ ಇಂದು ಮೆಷರ್ಮೆಂಟ್ ಏನಲ್ಲಿ ಕೊಟ್ಟಿದ್ದಾರೆ? ಸೆಂಟಿಮೀಟರಲ್ಲಿದೆ. ಇಲ್ಲಿ ಯೂನಿಟ್ ಏನಿದೆ? ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ಯೂನಿಟ್ ಏನಿದೆ? ಮೀಟರ್ ಇದೆ. ಸೊ ವಾಲ್ ಮೆಷರ್ಮೆಂಟು ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಅವಾಗ ನಾವೇನು ಮಾಡಬೇಕು? ಸೊ ಮೀಟರಲ್ಲಿರೋದನ್ನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಸೊ 1 ಮೀಟರ್ ಈಕ್ವಲ್ ಟು 100 centimeter. ಸೊ 5 ಮೀಟರ್, ದ 5 ಮೀಟರ್ ಈಕ್ವಲ್ ಟು 500 centimeter. 500 centimeter. ನೆಕ್ಸ್ಟ್ ಇಲ್ಲೇನಿದೆ? 9.5 ಮೀಟರ್ ಅಂತ ಇದೆ. ಸೊ ಡೆಸಿಮಲಲ್ಲಿದೆ. 9.5 ಇಂಟು 100 ಮಲ್ಟಿಪ್ಲೈ ಮಾಡಿ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ 0 0, ನೆಕ್ಸ್ಟ್ 0 0, 1 5s are 5, 1 9s are 9, 0 0 5 9 ಆಯಿತು. ಸೊ ಇಲ್ಲಿ 1 ಪ್ಲೇಸ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇದೆ. ಸೊ ನಮಗೆ 950 ಬಂತು. ಸೊ 9.5 ಮೀಟರ್ ಈಕ್ವಲ್ ಟು 950 centimeter ಬಂತು. ಸೊ ನಾನು ಫಸ್ಟ್ ಏನು ಮಾಡಿದೆ? ಮೀಟರಲ್ಲಿರೋದನ್ನು ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಬಿಕಾಸ್ ದ ಟೈಲ್ಸ್ ಮೆಷರ್ಮೆಂಟನ್ನು ಸೆಂಟಿಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಇವಾಗ ಏನು ಮಾಡಬೇಕು? ಏರಿಯಾ ಆಫ್ ವಾಲನ್ನು ಫೈಂಡ್ ಔಟ್ ಮಾಡಬೇಕು. ಸೊ L ಇಂಟು H. ಸೊ 500 ಇಂಟು 950
ಮಲ್ಟಿಪ್ಲೈ ಮಾಡ್ಕೋತಾ ಇದ್ದೀನಿ 500 ಇಂಟು 950 ಸೊ 4,75,000 ಬರುತ್ತೆ ಆನ್ಸರು. ಸೊ 500 ಇಂಟು 950 ಸೊ ದಟ್ ಏರಿಯಾ ಆಫ್ ದ ವಾಲ್ ಈಕ್ವಲ್ ಟು 4,75,000 ಬಂತು. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು ನಾನು, ಏರಿಯಾ ಆಫ್ ದ ಟೈಲ್ಸ್. ದ ನೆಕ್ಸ್ಟ್ ಈಸ್ ಅ ಏರಿಯಾ ಆಫ್ ಟೈಲ್ಸ್. ಏರಿಯಾ ಆಫ್ ಟೈಲ್ಸ್ ಈಕ್ವಲ್ ಟು ಇಲ್ಲಿ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ದಟ್ ಸ್ಕ್ವೇರ್ ಫಾರ್ಮುಲಾ ಈಸ್ ಸೈಡ್ ಇಂಟು ಸೈಡ್. ಏರಿಯಾ ಫೈಂಡ್ ಔಟ್ ಮಾಡುವಂಥ ಫಾರ್ಮುಲಾ ಸೈಡ್ ಇಂಟು ಸೈಡ್, ಬಾಹು ಇಂಟು ಬಾಹು ಹೇಳ್ತೀವಿ. ಸೊ ಇಲ್ಲಿ ಒಂದು ಬಾಹುವಿನ ಉದ್ದ ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ 10 ಸೆಂಟಿಮೀಟರ್ ಇಂಟು 10 ಸೆಂಟಿಮೀಟರ್, 10 ಟೆನ್ಸ್ 100 ಬಂತು. ಸೊ 100 ಸೆಂಟಿಮೀಟರ್. ಸೊ ದ ವಾಲ್ ಏರಿಯಾ ಆಫ್ ದ ವಾಲ್ ಈಸ್ 4,75,000 ಸೆಂಟಿಮೀಟರ್. ದ ಏರಿಯಾ ಆಫ್ ದ ಟೈಲ್ಸ್ ಈಸ್ 100 ಸೆಂಟಿಮೀಟರ್. ಸೊ ನಮಗಿವಾಗ ಏನು ಬೇಕು, ಎಷ್ಟು ಟೈಲ್ಸ್ ಬೇಕು ಆ ವಾಲ್ಗೆ ಅಂತ ಕಂಡುಹಿಡಿಬೇಕು. ಅವಾಗ ಏನು ಮಾಡಬೇಕು ನಾವು, ಏರಿಯಾ ಆಫ್ ದ ವಾಲನ್ನು ಏರಿಯಾ ಆಫ್ ದ ಟೈಲ್ಸಿಂದ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ದ ರಿಕ್ವೈರ್ಡ್ ಟೈಲ್ಸ್, ಇವಾಗೇನು ನಮಗೆ ಎಷ್ಟು ರಿಕ್ವೈರ್ಡ್ ಬೇಕು, ಎಷ್ಟು ಟೈಲ್ಸ್ ಬೇಕು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಸೊ 4,75,000 by 100. So 0 0 cancel. So 4,750 answer. The answer is 4,750. The required tiles is 4,750. Option alli option A nalle ide 4,750. Option A is the correct answer. So next question, the length of a rectangular flat of land is twice its breadth and its perimeter is 60 meter. The area of the rectangle is ಅಂತ ಕೊಟ್ಟಿದ್ದಾರೆ ನೋಡಿ. ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲಕ್ಕಿಂತ 2 ಪಟ್ಟಿದೆ. ಟ್ವೈಸ್, 2 ಪಟ್ಟು ಅಂದರೆ ಡಬಲ್. ಫಾರ್ ಎಕ್ಸಾಂಪಲ್ ಈಗ 2 ಇದೆ ಅಂದರೆ ಅದರ ಟ್ವೈಸ್ ಅಂದರೆ 4, 3 ಇದೆ ಅಂದರೆ 6, 10 ಇದೆ ಅಂದರೆ 20. ಸೊ ಆ ಥರ ಏನಾಗುತ್ತೆ, ಅದು ಡಬಲ್ ಆಗುತ್ತೆ, ಟ್ವೈಸ್ ಆಗುತ್ತೆ. ಸೊ ಆಯತಾಕಾರದ ಜಮೀನಿನ ಉದ್ದವು ಅದರ ಅಗಲಕ್ಕಿಂತ 2 ಪಟ್ಟಿದೆ ಮತ್ತು ಅದರ ಪರಿಧಿಯು, ಪರಿಧಿ ಅಂತಂದರೆ ಸುತ್ತಳತೆ, ಪೆರಿಮೀಟರ್, ಪರಿಧಿಯು 60 ಮೀಟರ್ ಆದರೆ ಆಯತಾಕಾರ ಜಮೀನಿನ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಯೂಶ್ವಲಾಗಿ ಏನು ಕೇಳ್ತಾರೆ, ಅಲ್ಲಿ ಲೆಂತ್ ಕೊಡ್ತಾರೆ ಮತ್ತು ಬ್ರಿಡ್ತ್ ಕೊಟ್ಬಿಟ್ಟು ಏರಿಯಾ ಕಂಡುಹಿಡಿಯೋದಕ್ಕೆ ಕೊಡ್ತಾರೆ, ಪೆರಿಮೀಟರ್ ಕಂಡುಹಿಡಿಯೋದಕ್ಕೆ ಕೊಡ್ತಾರೆ. ಬಟ್ ಇಲ್ಲಿ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪೆರಿಮೀಟರನ್ನು ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿಲ್ಲ, ಬ್ರಿಡ್ತ್ ಕೊಟ್ಟಿಲ್ಲ, ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಫಸ್ಟ್ ನಾವು ಇವಾಗ ಲೆಂತ್ ಮತ್ತು ಬ್ರಿಡ್ತ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕು. ಯಾವ ಥರ ಫೈಂಡ್ ಔಟ್ ಮಾಡ್ಬೋದು, ದ ಲೆಂತ್ ಆಫ್ ದ ರೆಕ್ಟ್ಯಾಂಗುಲರ್ ಫ್ಲಾಟ್ ಆಫ್ ಲ್ಯಾಂಡ್ ಇಸ್ ಟ್ವೈಸ್ ಆಫ್ ಬ್ರಿಡ್ತ್. ಸೊ ಎಲ್ ಈಕ್ವಲ್ ಟು ಈಗ ಟ್ವೈಸ್ ಆಫ್ ಬ್ರಿಡ್ತ್ ಅಂದರೆ 2x ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸೊ ಬಿ ಅಂದರೆ ಎಕ್ಸ್, ಬ್ರಿಡ್ತ್ ವ್ಯಾಲ್ಯೂ ಎಕ್ಸ್ ಇದೆ, ಲೆಂತು ಬ್ರಿಡ್ತಿಗಿಂತ ಡಬಲ್ ಇದೆ, ಟ್ವೈಸ್ ಇದೆ. ಸೊ ಅದಕ್ಕೆ ನಾನು 2x ಅಂತ ಫೈಂಡ್ ಔಟ್ ಮಾಡ್ಕೋತೀನಿ. ಫಸ್ಟ್ ಫಾರ್ಮುಲಾ ಬರ್ಕೋತೀನಿ, ದ ಪೆರಿಮೀಟರ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಓಕೆ, ಸೊ ಪೆರಿಮೀಟರ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಏನಿದೆ, 60 ಇದೆ. ಪೆರಿಮೀಟರ್ ಈಕ್ವಲ್ ಟು 60 ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್. ದ ಎಲ್ ವ್ಯಾಲ್ಯೂ ಏನಂತ ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ ನಾನು, 2x ಪ್ಲಸ್ ಬಿ ವ್ಯಾಲ್ಯೂ ಇಸ್ ಎಕ್ಸ್ ಇದೆ, ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಆ್ಯಸ್ ಇಟ್ ಈಸ್ 60 ಹಾಗೆ ಬರ್ಕೋತೀನಿ, ಈಕ್ವಲ್ ಟು 2 ಆ್ಯಸ್ ಇಟ್ ಈಸ್. 2x ಪ್ಲಸ್ ಎಕ್ಸ್ ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ 1 ಇದೆ ಅಂತ ಕನ್ಸಿಡರ್ ಮಾಡ್ಕೋತೀವಿ. ಸೊ 2 ಪ್ಲಸ್ 1 3x ಆಯಿತು. ಸೊ ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ಕೋತಾ ಇದ್ದೀನಿ. 60 ಈಕ್ವಲ್ ಟು 2 3s 6x ಆಯಿತು. ಸೊ ಇವಾಗ ನಾನು ಫಸ್ಟು ಬ್ರಿಡ್ತನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ. ದ ಬ್ರಿಡ್ತ್ ಈಕ್ವಲ್ ಟು 60 by 6. 6 1s 6, 6 10s 60. The breadth equal to 10. So 10 meter ಆಯಿತು. ಬ್ರಿಡ್ತ್ ಈಕ್ವಲ್ ಟು 10 ಮೀಟರ್. ನೆಕ್ಸ್ಟ್ ಲೆಂತನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ ನಾನು ಫಸ್ಟೇ ಹೇಳಿದ್ದೆ, ದ ಡಬಲ್ ಆಫ್ ದ ಬ್ರಿಡ್ತ್ ಅಂದರೆ ಬ್ರಿಡ್ತ್ 10 ಮೀಟರ್ ಇದೆ, ಡಬಲ್ ಆಗುತ್ತೆ. ಸೊ 10 ಪ್ಲಸ್ 10 20 ಮೀಟರ್ ಆಯಿತು. ದ ಎಲ್ ವ್ಯಾಲ್ಯೂ ಈಕ್ವಲ್ ಟು 20 ಮೀಟರ್, ಬಿ ವ್ಯಾಲ್ಯೂ ಈಕ್ವಲ್ ಟು 10 ಮೀಟರ್. ಸೊ ನೆಕ್ಸ್ಟ್ ನಾನು ಇವಾಗ ಏನು ಫೈಂಡ್ ಔಟ್ ಮಾಡಬೇಕು, ದ ಏರಿಯಾ ಆಫ್ ದ ರೆಕ್ಟ್ಯಾಂಗಲ್. ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ದ ಫಾರ್ಮುಲಾ ಏನು ಬರುತ್ತೆ, ಏರಿಯಾ ಆಫ್ ದ ರೆಕ್ಟ್ಯಾಂಗಲ್, ದ ಏರಿಯಾ ಈಕ್ವಲ್ ಟು ಎಲ್ ಇಂಟು ಬಿ
ಸ್ಕ್ವೇರ್ ಯೂನಿಟ್, ಎಲ್ ಇಂಟು ಬಿ ಸ್ಕ್ವೇರ್ ಯೂನಿಟ್ ಬಂತು ಫಾರ್ಮುಲಾ. ಸೊ ಏರಿಯಾ ಈಕ್ವಲ್ ಟು ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀನಿ. ಎಲ್ ವ್ಯಾಲ್ಯೂ ಈಕ್ವಲ್ ಟು 20 ಇಂಟು ದ ಬಿ ವ್ಯಾಲ್ಯೂ ಈಕ್ವಲ್ ಟು 10. ಸೊ 20 10s are 0 0. ಸೊ 2 1s are 2, 20 10s are 200 ಬಂತು. 200 ಇಲ್ಲಿ ಸ್ಕ್ವೇರ್ ಯೂನಿಟ್ ಇದೆ. ಸೊ ಯೂನಿಟ್ ಏನು ಕೊಟ್ಟಿದ್ದಾರೆ, ಮೀಟರ್ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲೇನು ಬರೀಬೇಕು, ಮೀಟರ್ ಸ್ಕ್ವೇರ್ ಅಂತನಾದರೂ ಬರಿಬೋದು ಅಥವಾ ಸ್ಕ್ವೇರ್ ಮೀಟರ್ ಅಂತನಾದರೂ ಬರಿಬೋದು. ದ ಆನ್ಸರ್ ಈಸ್ 200 ಮೀಟರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಮೀಟರ್. ಸೊ ಹಾಗಾದರೆ ಈಗ ಆಪ್ಷನಲ್ಲಿ ಚೆಕ್ ಮಾಡೋಣ. ಆಪ್ಷನ್ ಎ 160 ಮೀಟರ್ ಸ್ಕ್ವೇರ್ ಇದೆ, ಆಪ್ಷನ್ ಬಿ 180 ಮೀಟರ್ ಸ್ಕ್ವೇರ್ ಇದೆ, ಆಪ್ಷನ್ ಸಿ 200 ಮೀಟರ್ ಸ್ಕ್ವೇರ್ ಇದೆ, ಆಪ್ಷನ್ ಡಿ 200 ಮೀಟರ್ ಇದೆ. ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಲಿ ಅಂತ ಈ ಥರ ಆಪ್ಷನ್ಸ್ ಕೊಟ್ಟಿರ್ತಾರೆ. ಇಲ್ಲೂ ಸಹ ಮೀಟರ್ ಬಂದಿದೆ, ಇಲ್ಲೂ 200 ಬಂದಿದೆ, ಇಲ್ಲೂ 200 ಬಂದಿದೆ. ನಾವೇನು ಮಾಡಿಬಿಡ್ತೀವಿ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಟಿಕ್ ಮಾಡ್ತೀವಿ. ಸೊ ಇಲ್ಲಿ ಕೇಳಿರೋದು ಏರಿಯಾ ಅಂದಾಗ ಅಲ್ಲಿ ಸ್ಕ್ವೇರ್ ಮೀಟರ್ಸ್ ಬರುತ್ತೆ, ಅದನ್ನು ತಲೆಯಲ್ಲಿ ಇಟ್ಕೋಬೇಕು. ಸೊ 200 ಮೀಟರ್ ಸ್ಕ್ವೇರ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಈ ಥರ ಕ್ವಶನ್ಸ್ ಕೊಟ್ಟಾಗ ಅಲ್ಲಿ ಲೆಂತ್ ಕೊಟ್ಟಿಲ್ಲ, ಬ್ರೆಡ್ತ್ ಕೊಟ್ಟಿಲ್ಲ ಅಂತ ಅಂದಾಗ ನಾವು ಈ ಫಾರ್ಮುಲಾ ಪ್ರಕಾರ ನಾವು ಲೆಂತ್ ಮತ್ತು ಬ್ರೆಡ್ತನ್ನು ಫೈಂಡ್ ಔಟ್ ಮಾಡಿ ಲಾಸ್ಟಲ್ಲಿ ಏರಿಯಾನ ಫೈಂಡ್ ಔಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.